ಅವ್ರ ಅಣ್ಣ ಸಂಗೀತಕ್ಕೆ ಎಂತ ಶಕ್ತಿ ಐತೆ ಅಂತ ಗೊತ್ತಾಗಿದೆ ನಮ್ಗೆ ಇವಾಗ. ಸಂಗೀತಕ್ಕೆ ಎಂತ ಶಕ್ತಿ ಐತೆ ಅಂದ್ರ ಎಂತ ಹೆಣ್ಣು ಸಹಿತ ನಾವು ಬಾಳು ಅನ್ಕೊಂಡು ಹಚ್ಬಿಟ್ಲೆ ಏನ್ ಮಾಡವ. ಎಂತ ಅಣ್ಣನ ಬೇಡ, ಯಾಕಂತಂದ್ರೆ ಅವ್ರು ಹೇಳಿದ್ದು ಎಂತ ಮಹತ್ವದ ಹೆಣ್ಣ ನಮ್ಮ ಜನಲ್ಲ ಅಂತ ಹೇಳಕ್ ಇಲ್ಲೇ ಐತೆ ಪಾಯಿಂಟ್. ಆಯ್ತು. ಎಂತ ಹೆಣ್ಣಂದ್ರೆ ಎಂತ ಹೆಣ್ಣು ಇದಕ್ ನಾವೊಂದ್ ಮಾತು ಹೇಳ, ಸಂಗೀತಕ್ಕೆ ಎಂತ ಶಕ್ತಿ ಐತಿಪ್ಪ ಅಂತ ಹೇಳ್ಬೇಕಾದ್ರ ಸಂಗೀತ ಹಾಡ್ಕೊಂತಾನ ಮಾಡ್ಕೋ ಹುಡುಗಿಗೆ ಸಂಗೀತ ಅಂತ ಹೆಸರಿಟ್ಟು ಮದುವೆ ಆಗುವಂತ ಶಕ್ತಿ ಐತಿ ಅದಕ್ಕೆ. ನಮ್ ಬಾಳವನ್ನ ಹೇಳೋ ಮಾತನಾಗ ನಿಜತೆ. ಯಾಕಂದ್ರ ದ್ವಾಪರ ಯುಗದ ಕೃಷ್ಣ ಬರೀ ಕೊಳ್ಳು ಊದಿಕೆಯಿಂದ 16,000 ಹೆಂಡತಿಗಳನ್ನ ಆಗುತ್ತೆ. ಇವು ಬರೀ ಮೈ ಕೂದಿಕೆರಿಂದ ಹೆಂಗ್ ಮಾಡಿಬಿಟ್ಟು ಏನ್ ಮಾಡುವ. ಅಪ್ಪಟ ಒಂದು ಗೊತ್ತಿರಲಿ ಪರ್ಸೋಣ. ಒಂದು ಮಾತು ಗೊತ್ತಾ ನೀನು ಗೊತ್ತಿಲ್ಲ. ಆಕ್ಚುಲಿ ಬಾಳು ಬೆಳಗುಂದಿಯವರು ಮಾಲಾಶ್ರೀಯವರು ತುಂಬಾ ಇಷ್ಟಪಡ್ತಕ್ಕಂಥ ವಿಷಯ ಬಹುತೇಕ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಜೆಂಟಲ್ಮನ್ ಹೆಂಗ್ ಅಂತ ಹೇಳ್ಬಿಡ್ತೀನಿ. ಬಾ ಇಲ್ಲ ಬರ್ರಿ ಮಾಲಾ ಮೇಡಮ್ ಅವ್ರು ಬರ್ರಿ. ಇಲ್ಲ ಇಲ್ಲ, ಯಾಕಂದ್ರೆ ಈಗ ಗೊತ್ತಲ್ಲ ಅಲ್ಲ, ಈಗ ಅಳಿಸೋ ಮಾತಿಲ್ಲ. ನಿಜವಾಗ್ಲೂ ಒಂದು ಸತ್ಯ ಗೊತ್ತಾಗ್ಬೇಕು ಇಷ್ಟ. ಯಾಕಂದ್ರ ಈಗ ಮಾಲಾಶ್ರೀ ಅವರು ನಮ್ಮ ಕಲಾ ಸಿಂಚನ ತಂಡದೊಳಗೆ ಯಾವಾಗ್ಲೂ ಕೂಡ ಹಾಡುಗಳನ್ನು ಹಾಡ್ಕೊಂತ ಬರ್ತಿದ್ರು. ಇವರು ಇಷ್ಟಪಡ್ತಕ್ಕಂಥ ವಿಷಯ ಬಹುತೇಕ ನಮಗ್ ಕಲಾವಿದರಿಗೆ ಅಷ್ಟು ಗೊತ್ತಿತ್ತು, ಪಬ್ಲಿಕ್ ಗೊತ್ತಿರ್ಲಿಲ್ಲ. ಯಾರಿಗೂ ಒಂದು ಪ್ರೂಫ್ ಇಟ್ಕೊಟ್ಟಿಲ್ಲ. ಅದೇ ನಾನು ಜೋಡಿ ದಿನ ಫೋನ್ ಮಾತಾಡ್ತಾರ ಹೇಳುದೇನಾಯ್ತು ಒಮ್ಮಿಗೆ ಇದು ಇನ್ವಿಟೇಷನ್ ಕಾರ್ಡ್ ಬಂದಾಗ ನನಗೆ ಆಗ್ಬಿಡ. ನಿಜವಾಗ್ಲು ಬಟ್ ಏನಂತಂದ್ರ ಆದ ನನಗೆ ಹೆಂಗ ಅನಿಸ್ತಂದ್ರ ಮನೆಯಲ್ಲಿ ಕಳ್ಳರನ್ನು ಹಿಡಿಯೋರು ಯಾರು ಇವತ್ತು ಯಾಕ ಪರ್ಸು ನಾನು ಮೈಕ್ ಕೊಡಕ್ ಕಾಣಲ್ಲ. ಈಗ ಏನ್ ಗೊತ್ತಾ, ಅವನ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ ನಾನು. ಈಗ ಬಾಳು ಬೆಳಗುಂದಿಯವರು ಇಸ್ ಅ ಜೆಂಟಲ್ಮನ್ ಅಂತ ಯಾಕೆ ಕರಿತೀನಿ ಅಂತಂದ್ರೆ, ಒಂದು ಹುಡುಗಿ ಇಷ್ಟಪಟ್ಟ ತಕ್ಷಣ ಅವ್ರು ಬೇಕಾದಂಗೆ ಎಲ್ಲೆಲ್ಲಿ ಬೇಕಾದ್ರೆ ಗೊತ್ತಿಲ್ಲಾರ್ದೆ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಡ್ಸ್ಕೊಂಡು ಆಟ ಆಡ್ಕೊಂಡು ಅಂದ್ರೆ ಸಿನಿಮಾಗಳು ನೋಡ್ಕೊಂಡು ಎಲ್ಲ ಬರ್ಬೋದಾಗಿತ್ತು. ಯಾಕಂದ್ರ ಕಾಯಂ ನಮ್ಮ ತಂಡದಾಗ ಇರ್ತಕ್ಕಂತ ನಮ್ಮ ಮಾಲಾಶ್ರೀ ಅವರು ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ ದಿನಂಪ್ರತಿ ಕಾರ್ಯಕ್ರಮ ನಮ್ಮ ಜೊತೆಗೇನೆ ಇರ್ತಿತ್ತು. ಬಟ್ ನಮ್ಮ ಒಂದು ನಿಯಮ ಎಲ್ಲ ಗೊತ್ತಿತ್ತು ಅವಳಿಗೆ. ಅವ್ರ ತಂದೆ ತಾಯಿ ಬಹಳ ವಿಶ್ವಾಸ, ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು. ಇವ್ರಿಗೆ ಏನಾದ್ರೂ ಮಾತಾಡ್ಬೇಕಾಗಿತ್ತಂದ್ರೆ ಕಾರ್ಯಕ್ರಮ ಮುಗಿದ ಬಳಿಕ ಮಾತಾಡ್ಬೇಕಾಗಿತ್ತಂದ್ರೆ ಒಂದು ಫೋನ್ ಹಚ್ಚಿ, ಅಣ್ಣ ಮಾಲಾಶ್ರೀ ಜೊತೆ ಒಂದು 5 ನಿಮಿಷ ಮಾತಾಡ ಅಂತ ಕೇಳ್ತಿದ್ದ. ಇಷ್ಟು ಜೆಂಟಲ್ಮನ್ ನಿಜವಾಗ್ಲು. ಇಲ್ಲೇ ತಿಳ್ಕೊರಿ ಕಲಾ ಸಿಂಚನದವ್ರು ಏನ್ ಮಾಡ್ಯಾರ ಅನ್ನೋದು. ಅಂದ್ರೆ ಕೇಳು, ಇಲ್ಲಿ ಏನು ಮಾಡಿಲ್ಲ, ಕೇಳಿ ಇಲ್ಲಿ ಹೇಳ್ತೀರಿ. ನಾ ಹೇಳಂಗಿಲ್ಲ, ನೀವು ಹೇಳತ್ತೀರಿ. ಇರ್ಲಾರ್ದಿಲ್ಲ ಹೇಳ್ಬೇಡ, ನೀ ಹೇಳ್ಬೇಡ. ಪಾಪ ಅವ್ರಿಗೆ ಏನು ಇದೆಯಲ್ಲ. ಇಲ್ಲ ಕೇಳಿಲಿ, ಮಾತಾಡಕ್ ನಾ ಹೇಳಿದ್ದು. ಮಾತಾಡ್ಬೇಕಂದ್ರು ಒಂದು ಪರ್ಮಿಷನ್ ಕೇಳ್ತಿದ್ನಂತಂದ್ರ ಎಷ್ಟು ಜೆಂಟಲ್ಮೆನ್ ಒಂದು ಮಾತು. ಅದು ಮಾತಾಡಕ್ ಹೆಂಗ್ ಕೊಡ್ತಿದ್ವಿ ಗೊತ್ತಾನ ಅವಕಾಶ. ಗೋಪಾಲ ಆಚೆ ಕಡೆ ನಿಲ್ಲವ, ನಾನು ಈಚೆ ಕಡೆ ನಿಲ್ಲವ. 5 ನಿಮಿಷ ಅಷ್ಟೇ ಅವ್ರು ಮುಂದೆ ನಿಂತ್ಕೊಂಡು ಅಲ್ಲೇ ಮಾತಾಡ್ಬೇಕು. ಏನು ಜಾಸ್ತಿ ಮಾತಾಡಂಗಿಲ್ಲ, ಜಾಸ್ತಿ ಓವರಾಗಿ ಏನು ಮಾತಾಡಂಗಿಲ್ಲ. ನಿಮ್ ಮುಂದೆ 5 ನಿಮಿಷ, ನಮ್ಮ ಮುಂದೆ 5 ನಿಮಿಷ ಅಲ್ಲ. ನಾವ ಪರ್ಸೋಣ ಮರಿ ತಾಸು ಗಡ್ಲಿಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಏ ಮಾಡು ಬಾಯ್ಲಿ, ನೀನು ಬಾ ಬಾಯ್, ನೀನು ಬಾಯ್ಲಿ ಬಾಯ್ಲಿ. ಅಲ್ಲ, ನಾವು ಬರ್ತಡೇ ಮಾಡಕ್ ಬಂದಿವು, ನಾನು ಇಂಟರ್ವ್ಯೂ ಮಾಡಕ್ ಬಂದಿವು, ಒಂದು ಗೊತ್ತಾಗಲ್ಲ. ನೀವು ಇವತ್ತು ಏನ್ ನೀವು ಇಬ್ರು ಸಿಕ್ಕಿರ್ಲಿ ಅದ ಒಂದು ದೊಡ್ಡ ಬರ್ತಡೇ ಆಗೈತೆ ನಮಗೆ. ಇಲ್ಲ ನಿಜವಾಗ್ಲೂ ಕೂಡ ಬಾಳು ಬೆಳಗುಂದಿ ಮಾಲಾಶ್ರೀ ಕೂಡ ಅಷ್ಟೇ. ಯಾಕಂತಂದ್ರೆ ಅವರು ಕೂಡ ಪರ್ಮಿಷನ್ ಇಲ್ಲ ಹೋಗ್ಲಿ ಏನಾರು ಜಗೋದಕ್ಕ ಬೇರೆ ಇದ್ರಾಗ ಒಂದು ಕೈ ಮಾಡ್ಬಾಳಕ್ ನಾವು ನಿರ್ಣಯ. ಇವ ನಮ್ಮ ಮಾವ ಸಣ್ಣಂಗ ಏನ್ರ ಹೆಲ್ಪ್ ಮಾಡ್ತಿರ್ತಾನ. ಅಲ್ಲ, ದೋಸ್ತಿ ಅಂದ್ರೆ ಏನಲ್ಲ, ದೋಸ್ತಿ ಅಂದ್ರೆ ಏನು? ದೋಸ್ತಿ ಅನ್ನೋಕ್ ಇನ್ನೊಂದು ಹೆಸರು ಮಾಡಿ ಇಂಥ ದೋಸ್ತಿ ಜೊತೆಗೆ ಇರಬೇಕಾದ್ರ ಇಂಥ ಕಾರ್ಯಗಳು ನಾನು 100 ಮಾಡ್ಬೋದು. ಇಂಥ ಜೋಡಿಗಳನ್ನ 100 ಮಾಡ್ಬೋದು. ಮದುವೆ 100 ಮಾಡ್ತೀವಿ ನಾವು. ಕಲಾ ಸಿಂಚನ ಮಠ ಇವತ್ತು ಬಸ್ಸು ಬರಿ ಸರ್, ಬರಿ ಬಾ ತಂಗಿ, ಬಾ
ಬನ್ನಿ ಸರ್. ಇವತ್ತಿಲ್ಲ ನಮ್ಮ ಕಾಮಿಡಿ ಇವತ್ತು ಪರ್ಸೋಣ ಕಾಮಿಡಿ ಮಾಡಾಕತ್ತಾನೆ ಸ್ಪೆಷಲ್ ಇವತ್ತ ವಿಶೇಷವಾಗಿ. ಇಲ್ಲಿ ಏನೇ ಆದ್ರೂ ಸರ್ ಏನೇ ಆಗ್ಲಿ ಅವ್ರ ಇಬ್ರು ಕೈಲಿ ಒಂದ್ ಸ್ವಲ್ಪ ಮಾತಾಡ್ಸೋಣ. ಮಾತಾಡ್ಸಲ್ಲ ಕೊಡು, ಏನೋ ಮೈಕ್ ಕೊಡು ಹೋಗಿಲ್ಲ ಮಾತಾಡ್ಬಿಡ್ರಿ. ಓಪನ್ ಮಾಡಿಬಿಡಪ್ಪ ನಿಮ್ ಲವ್ ಸ್ಟೋರಿ ಆಗಿದ್ದಾವಲ್ಲಕ್ ಇವತ್ತ ಪರ್ಸೋಣ ಏನೇ ಹೇಳಕತ್ತಾರ. ಯಾಕಂದ್ರ ಪ್ರೀತಿ ಒಳಗ ಯಾರು ಬಿಡದೆ ಇರೋರು ಯಾರು ಇಲ್ಲ ಈ ಜಗತ್ತೊಳಗ. ನಿಜವಾದ ಪ್ರೀತಿಯ ಅರ್ಥ ಇವತ್ತ ನಮ್ಮ ಬಾಳು ಬೆಳಗುಂದಿಯವರು ಮಾಲಾಶ್ರೀಯವರು ಆ ಪ್ರೀತಿ ಇವತ್ತ ನಿಜಕ್ಕೂ ಒಂದು ಮಾಡೆಲ್ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಂದ್ಸಲ ಜೋರಾದ ಚಪ್ಪಾಳಿಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇವತ್ತ ನಮ್ಮ ಮಾದೇವಣ್ಣ ಅವರ ಬರ್ತಡೇಕ ನಮ್ಮ ಬಾಳು ಬೆಳಗುಂದಿಯವರು ಹಂಗ ಮಾಲಾಶ್ರೀ ಅವರು ಜೊತೆಯಾಗಿ ಇಬ್ರು ಕೂಡಿ ಬಂದಾರ. ಮುಂದಿನ ಬರ್ತಡೇಕ ಇಬ್ರಲ್ಲ 3 ಜನ ಆಗಿ ಬರ್ಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ಆಗಲಿ. 3 ಮಂದಿ ಅಂದ್ರೆ ಕನ್ಫ್ಯೂಸ್ ಆಗಬಾರ್ರಿ. ಒಬ್ಬಕ್ಕೆ ಹೆಂಡತಿ ಒಂದು ಮುದ್ದಾದ ಮಗು ಬರ್ಲಿ ಅಂತ ಅರ್ಥ. ಮತ್ತಿಂದಾಗ ಅವ್ನ ಕೈ ಮೈ ಕೊಡ್ಬಾರ್ರು. 3 ಮಂದಿ ಅಂದ್ರೆ ಇನ್ನೊಬ್ಬಕ್ಕೆ ಆಗಿಬಿಡ್ದು ಅಂತ ಮಾಡಿದ್ರಿ ನೀವು. ಹಂಗೇನಿಲ್ಲ, ಇನ್ನೊಂದ್ಸಲ ಉದ್ಘಾಟಿಗೆ ಬಂದಾಗ ಒಂದು ಮುದ್ದಾದ ಒಂದು ಪ್ರೀತಿಯ ಮಗುವನ್ನ ಪುಟ್ಟ ಕಲಾವಿದನ್ನ ತೆಗೆದುಕೊಂಡು ಮುದ್ದಾದ ಮಗುವನ್ನು ತಗೊಂಡಿದ್ದರಿಂದ ಈ ವೇದಿಕೆ ಇರಲಿಕ್ಕೆ ನಾವು ಗೋಪಾಲ್ ಸರ್ ನಾವು ಮತ್ತೆ ಉದ್ಘಾಟಿ ಉತ್ತಮನ ಆಶೀರ್ವಾದ ಅವ್ರ ಮೇಲೆ ಯಾವತ್ತೂ ಇರಲಿಕ್ಕೆ ಈ ಜೋಡಿ ಮೇಲೆ ನಾವು ಶುಭ ಹಾರೈಸ್ತೀವಿ. ಸುಮ್ಮನೆ ನಿಮ್ಮ ಮುಂದೆ ಮಾತಾಡೋದು ನಾವೆಲ್ಲ ತಮಾಷೆಗಾಗಿ. ಆದ್ರೂ ಇವತ್ತ ಡಿಫ್ರೆಂಟ್ ವೇದಿಕೆ ಅಣ್ಣ. ನಿಜವಾಗ್ಲೂ ಇವ್ರಿಬ್ರು ಇವತ್ತ ಹೈಲೈಟೆಡ್ ಇಲ್ರಿ ಸರ್. ಅವ್ರ ಲವ್ ಸ್ಟೋರಿ ಅವ್ರಿಗೆ ಹೇಳ್ಬಿಡಲ್ಲಕ್ಕಲ್ಲ. ನಾ ಯಾವ ವೇದಿಕೆ ಏನ್ರಿ ಮಾತಾಡಿನೇನ್ರಿ? ಇಲ್ಲ ಅಣ್ಣ, ಇವತ್ತ ನಾನು ನಿಜವಾಗ್ಲೂ ಆಶ್ಚರ್ಯ ಆಗೈತಿ. ಅದನ್ನ ಕೇಳ್ರಿಲ್ಲ. ಇವತ್ತಿಬ್ರು ನನ್ನ ಕೈ ಸಿಗಬೇಕಾಗಿತ್ತು, ಸಿಕ್ಕಾರಿ ಇವತ್ತು. ಇನ್ನೇನು ಯಾವತ್ತು ಸಿಗಬಾರ್ದು ಹಂಗಾಗೈತಿ ಎಲ್ಲ. ಹಂಗೇನಿಲ್ಲ, ಬಾತ ಹಿಂಗೆ ಮುಂದೆ ಬಾ ನೀನು ಮುಂದೆ ಬಾ. ಆಲ್ಮೋಸ್ಟ್ ಈಗ ಮುಂದೆ ಬಂದ್ವಿ ಅಣ್ಣ ನಾವು. ಇಲ್ಲ, ನಿಮ್ಮ ಮದುವೆ ಇವತ್ತು ಎಷ್ಟು ಆಯ್ತು ಅಣ್ಣ? ಮನಸ್ಸು ಕೊಟ್ಟು ಈಗಾಗಲೇ ಒಂದ್ ಬಾ. 4 ತಿಂಗಳ ಇರ್ಬೇಕು. ಹಾ, ನಿಮ್ಮ ಮದುವೆ ಬಗ್ಗೆ ಅನಿಸಿಕೆ ಹೇಳ್ಬೇಕು. ಅದು ಬೇಡ, ಈ ಪರ್ಸೋಣ ಹೇಳೋಣ. ನೀವಿಬ್ರು ಲವ್ ಸ್ಟೋರಿಗೆ ಕಲಾ ಸಿಂಚನ ತಂಡಕ್ಕೆ ಎಷ್ಟು ಸಪೋರ್ಟ್ ಆಗಿತ್ತು ಅಂತ ಹೇಳ್ತಾನ. ನಿಜವಾಗ್ಲೂ ಏನಾಗೈತಿ ಕರೆಕ್ಟ್ ಆಗಿ ಹೇಳ್ಬೇಕಿಟ್ಟು ಜನಕ್ಕ. ಇಲ್ಲಿಲ್ಲ ಮತ್ತಿನ ಕಲಾ ಸಿಂಚನ ತಂಡದ ಬರೀ ಲವರ್ಸ್ಗಳು ಜೋಡಿಸೋದಾಗಿತ್ತಿರ್ತೀರಿ ಮತ್ತ. ಸೊ ಯಾಕಂದ್ರ ನಮ್ಮ ತಂಡದೊಳಗ ನಿಷ್ಠೆಯಿಂದ ಪ್ರೀತಿಗೆ ಒಂದು ಅರ್ಥವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬಾಳು ಬೆಳಗುಂದಿಯವರು ಹಾಗೆ ಮಾಲಾಶ್ರೀ ಅವರು. ಒಂದ್ಸಲ ಕ್ಲಾರಿಟಿ ಕೊಟ್ಟು ಬಿಡ್ರಪ್ಪ, ಇಷ್ಟು ಜನಕ್ಕ ಕೊಟ್ಟು ಬಿಡ್ರಿ. ಅಳುವಂಥದ್ದು ಏನಾಗಿಲ್ಲ ಈಗ. ಅಳುವಂಥ ದಿನ ಹೋಗಿ ಬಹಳ ದಿನ ಆತವ. ಇವತ್ತ ಇಲ್ಲಿ ಮಾದೇವಣ್ಣರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಕಲಾ ಸಿಂಚನ ಆಗಲಿ, ನಮ್ಮ ದೋಸ್ತರಾಗಲಿ, ನಮ್ಮ ಅಣ್ಣಗಳಾಗಲಿ, ನಮ್ಮ ಮಾವ ಆಗಲಿ, ಪ್ರತಿಯೊಬ್ರು ಕಲಾವಿದರು ಎಲ್ಲರೂ ಒಂದು ಸಂಬಂಧದಾಗ ಇರ್ತೀವಿ. ನಾವು ಫಸ್ಟ್ ಕಲಾ ಸಿಂಚನದ ಹಾಡೋಬೇಕಾರೆ ಆಗಲಿ ಅದಕ್ಕಿಂತ ಫಸ್ಟ್ನ ಇವರು ನಮ್ಮ ಪರಿಚಯ ಇತ್ತು. ಅವಾಗ ನಾವು ಕೂಡ ಇವ್ರ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಇವರು ಕೂಡ ಸರ್ಗಳು ಕಾರ್ಯಕ್ರಮಕ್ಕೆ ಬರ್ತಿದ್ರು. ಆಗ ಭೇಟಿ ಹಾಕಿದ್ವಿ, ಮಾತಾಡ್ತಿದ್ವಿ. ಸರ್ಗಳು ನಮಗೂ ನಮ್ಮ ಪ್ರೀತಿ ನಿಜ ಐತಿ ಅಂತೇಳಿ ಅವ್ರ ಅರ್ಥ ಮ್ಯಾಗ ಅವ್ರು ನಮಗೊಂದು ಅಷ್ಟು ಇಷ್ಟು ಹೆಲ್ಪ್ಗಳನ್ನು ಮಾಡ್ಯಾರ. ಅಂದ್ರೆ ಏನ, ನಮ್ಮ ಉಡಾಳ್ ಹುಡುಗರು ಹೆಲ್ಪ್ ಅಲ್ಲಪ್ಪ, ನಮ್ಮ ಲೆಕ್ಕ ಬೇರೆ, ಸರ್ಗಳು ಲೆಕ್ಕ ಬೇರೆ. ಯಾಕಂದ್ರೆ ಇವರು 100 ಮಂದಿಗೆ ತಿದ್ದಿ ಬುದ್ಧಿ ಹೇಳುವಂತ ಒಬ್ರು ಮಾಸ್ತರ್ ಅನ್ನೋ ಒಂದು ಉದ್ಯೋಗ ಮಾಡ್ತಾರೆ. ಅವರು ಅದೇ ತರಕಿಲೆ ನಮ್ಗೆ ಹೆಲ್ಪ್ ಮಾಡ್ಯಾರ, ಇಲ್ಲಂತಲ್ಲ. ನಾವು ಇವತ್ತ ಮದುವೆ ಆಗಿ ಬಂದು ಈ ಟೇಜ್ ಮೇಲೆ ನಿಂತೀವಪ್ಪ ಅಂತಂದ್ರ ಇದೇ ಉದ್ಗಟ್ಟಿ ಉದ್ದ ಒಂದ್ ಜಾತ್ರೆ ದಿನ ನಾವು ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಹೆಂಗಾಗಿತ್ತಪ್ಪ ಅಂದ್ರೆ ಇಬ್ರು ಕಿವಿ ಮಾತಾಡೋದು ಫುಲ್ ವೈರಲ್ ಆಗಿಬಿಟ್ಟಿತ್ತು. ಎಲ್ಲಾರು ಜನ ಇನ್ನೇನು ಇವ್ರು ಮದುವೆ ಆಗಿಬಿಡ್ತಾರ ಅಂತ ತಿಳ್ಕೊಂಡಿದ್ರು. ಬಟ್ ಆದ್ರೆ ಅದನ್ನು ಮಾಡ್ಬೇಕಂದ್ರೆ ಬಹಳ ಕಷ್ಟ ಇತ್ತು. ಮದುವೆ ಆಗ್ಬೇಕಂದ್ರೆ ಒಂದು ಹಿಂದೂಗಳು ಬಹಳ ಸಮಸ್ಯೆಗಳು ಇದ್ದು. ಅದೆಲ್ಲಾ ಸಮಸ್ಯೆನ ಮೆಟ್ಟಿ ನಿಂತ ನಮ್ಮನ್ನ ಇವತ್ತು ಇಲ್ಲಿ ಜೋಡಿ ಆಗಿ ನಿಲ್ಬೇಕಪ್ಪ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಮಾದೇವಣ್ಣ ಗೋಡ್ಯರಾಗಲಿ, ನೆಕ್ಸ್ಟ್ ನಮ್ಮ ಗೋಪಾಲ್ ಹೂಗಾರ್ ಸರ್ ಆಗಲಿ, ಇಂಚಿಗೇರಿ ಸರ್ ಆಗಲಿ, ನೆಕ್ಸ್ಟ್ ನಮ್ಮ ಸದು ಅಣ್ಣ ಜಮಖಂಡಿ ಅವರಾಗಲಿ, ನೆಕ್ಸ್ಟ್ ನಮ್ಮ
ಇವರು ಕಲ್ಲೋಳಿ ಅವರು ಶಂಕರಣ್ಣ ಕಲ್ಲೋಳಿ ಅವರು ಆಗಿರ್ಬೋದು, ಎಲ್ಲಾ ನನ್ನ ಕಲಾವಿದರ ಬಳಗ ಆಗಿರ್ಬೋದು, ಮಾಳಿಪ್ನಾಳ್ ಅವರು, ಪರಸುಕುಲೂರ್ ಅವರು, ಎಲ್ಲರೂ ಕೂಡ ನಮ್ಮ ಪ್ರೀತಿ ವಿಷಯಕ್ಕಾಗ್ಲಿ ನಮ್ಮ ಮದುವೆ ವಿಷಯಕ್ಕಾಗ್ಲಿ ಸಪೋರ್ಟ್ ಅದಾರು. ಈಗಾದ್ರೂ ನಮ್ಮ ಕಲೆ ರಂಗಕ್ಕಾಗ್ಲಿ ಎಲ್ಲದಕ್ಕೂ ಸಪೋರ್ಟ್ ಅದಾರು. ಮುಂದೆ ನನಗೆ ಇದೇ ತರ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಮಾಲ ನೀ ಮಾತಾಡಲ್ಲ ಒಂದ್ 2 ಸೆಕೆಂಡ್. ಅವ್ರು ಹೇಳಿದ್ದೆ ನಾ ಹೇಳೋದಲ್ಲ. ಬರೋಬ್ಬರಿ ಪಕ್ಕ ಶ್ರೀಮತಿಯಾಗಿ ಹೇಳಿ. ಬಲಿ ಜೋರ ಚಪ್ಪಾಳೆಗಳು. ಓಕೆ, ಧನ್ಯವಾದಗಳು. ನಮಗೂ ಕೂಡ ತುಂಬಾ ಖುಷಿ ಐತಿ ಅವ್ರಿಬ್ಬರು ಜೋಡಿ ಬರ್ಲಿ. ಆ ಜೋಡಿಗೆ ಒಂದು ಜೋರ ಚಪ್ಪಾಳೆ. ಏನ ಗೋಪಾಲ್ ಸರ್ ಮಾತಾಡ್ತಾರ, ಇನ್ನು ಮಾತಾಡ್ಕೋತ ಕೂತ ಕೆಲಸ ಆಗಲ್ಲ. ಆದ್ರೂ ಪುರುಷರು ಇವತ್ತು ವಿಶೇಷ ವೇದಿಕೆ ಮಾಡಿ ಆಗುತ್ತೆ.